ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಆತ್ಮಬೋಧದ ಪ್ರಾರ್ಥನಾ ಮಂತ್ರ. ಪ್ರಾತಸ್ಮರಾಮಿ ಹೃದಿ ಸಂಸ್ಫುರದಾತ್ಮತತ್ವಂ ಸಚಿತ್ ಸುಖಂ ಪರಮಹಂಸಗತಿಂ ತುರೀಯಂ ಯತ್ ಸ್ವಪ್ನಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಗಃ. ಆತ್ಮಬೋಧ. ಆತ್ಮಜ್ಞಾನ ಅಂತಂದರೆ ಆತ್ಮದ ಬಗ್ಗೆ ವಿಚಾರ ತಿಳ್ಕೊಳ್ಳುವಂಥದ್ದು. ಆತ್ಮಬೋಧ ಅಂತಂದರೆ ಅನುಭವಕ್ಕೆ ಬರುವಂಥದ್ದು. ಆತ್ಮಬೋಧ ಆತ್ಮದ ಅನುಭವ ಅಂತ 6 ಶ್ಲೋಕಗಳನ್ನು ನೋಡಿದ್ವಿ. ಈಗ ಮುಂದಿನ ಶ್ಲೋಕ 7ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಸ್ವಲ್ಪ ಜನ ಹೊಸಬ್ರು ಜಾಯಿನ್ ಆಗಿರೋದ್ರಿಂದ ಒಂದೆರಡು ಮಾತು ಹೇಳಿ ಆಮೇಲೆ 7ನೇ ಶ್ಲೋಕ ಪ್ರಾರಂಭ ಮಾಡ್ಕೊಳ್ಳೋಣ. ಎಷ್ಟೋ ಜನ್ಮಗಳಿಂದ ಈ ಶರೀರ ನಾನು ಅಂತ ಅಂದ್ಕೊಂಡು ಬಂದಿರೋದ್ರಿಂದ ಈಗಲೂ ಕೂಡ ನಾವು ಈ ಶರೀರವೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಮಗೆ ಸಮಸ್ಯೆಗಳು ಅಂತಂದ್ರೇನು, ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಅಂತ. ಈ ಕಷ್ಟ ಅನ್ನೋದು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅಜ್ಞಾನದಿಂದ ಆಗ್ತಾ ಇದೆ. ಯಾವುದು ಅಜ್ಞಾನ? ನಾನು ಶರೀರ ಅಂತ ತಿಳ್ಕೊಂಡಿರೋದೇ ಅಜ್ಞಾನ. ಹಾಗಾದರೆ ನಾನು ಯಾರು? ನಾನು ಬದಲಾಗದೇ ಇರುವಂತಹ ಆತ್ಮ ಚೈತನ್ಯ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಆ ಜ್ಞಾನ ನಮಗೆ ಯಾವಾಗ ಅನುಭವ ಆಗುತ್ತೋ, ಅಂದರೆ ಅಜ್ಞಾನ ನಾಶ ಆಗೋಗುತ್ತೋ, ಆಗ ನಮ್ಮ ಎಲ್ಲ ಕಷ್ಟ ಸುಖಗಳು ಮುಗ್ದೋಗುತ್ತೆ. ಆದ್ದರಿಂದ ಈ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿರೋದು. ಈಗ ನಮಗೆ ಈ ತಪ್ಪು ತಿಳುವಳಿಕೆ ಹೇಗಾಯಿತು ಗೊತ್ತಿಲ್ಲ. ಇವತ್ತಾಗಿರೋದಲ್ಲ ಅದು, ಯಾವಾಗಲೂ ಆಯ್ತದು. ಹಾಗೇ ನಡ್ಕೊಂಡು ಬರ್ತಾ ಇದ್ದೀವಿ. ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಆ ಶರೀರ ಮನಸ್ಸು ಬುದ್ಧಿ ನಾನಲ್ಲ, ಅದನ್ನು ಬೆಳಗ್ತಾ ಇರುವಂಥ ಚೈತನ್ಯ ನಾನು ಅನ್ನೋದನ್ನು ಆತ್ಮಬೋಧ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಹೋದ ಶ್ಲೋಕದಲ್ಲಿ 6ನೇ ಶ್ಲೋಕದಲ್ಲಿ ನೋಡಿದ್ವಿ. ಈಗ ನಿದ್ದೆ ಬಂದಾಗ ನಮಗೆ ಕನಸು ಬೀಳುತ್ತೆ. ಕನಸು ಬಿದ್ದಾಗ ಆ ಕನಸಿನಿಂದ ಮತ್ತೆ ನಾವು ಎಚ್ಚರಗೊಂಡಾಗ ಅದು ಕನಸು ಅಂತ ಗೊತ್ತಾದ ತಕ್ಷಣ ನಮಗೆ ಅದರಲ್ಲಿ ಏನು ಘಟನೆ ನಡೆದಿದ್ರೂ ಕೂಡ ಅದು ಮುಖ್ಯ ಆಗೋದಿಲ್ಲ. ಅಯ್ಯೋ ಅದು ಕನಸಿನಲ್ಲಿ ತಾನೇ ಆಗಿದ್ದು, ಬಿಡು ಪರವಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಕನಸಲ್ಲಿ ಯಾರೋ ಬಂದು ಬೈದರು, ನಾವು ಎಚ್ಚರ ಆದಮೇಲೆ ವಾಪಸ್ ಹೋಗಿ ಅವ್ರಿಗೇನು ಬೈಯೋದಿಲ್ಲ. ಕನಸಲ್ಲಿ ಏನೋ ಒಂದು ನೋವಾಯಿತು, ಬೆಳಗ್ಗೆ ಎಚ್ಚರ ಆದಮೇಲೆ ಅದಕ್ಕೆ ಔಷಧಿ ಹಚ್ಕೊಳ್ಳೋದಿಲ್ಲ ನಾವು, ಅಲ್ವಾ? ಕನಸಲ್ಲಾಯಿತು ಅಂತ ಹೇಳಿ ಬಿಟ್ಬಿಡ್ತೀವಿ. ಹಾಗೆ ಈ ಜೀವನ ಕೂಡ ಎಚ್ಚರ ನೋಡಿ, ಕನಸಿನಿಂದ ಎದ್ದಾಗ ಅದು ಕನಸು ಅಂತ ಗೊತ್ತಾಯಿತು. ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರೋದೇನು, ಈ ಪ್ರಪಂಚ ಕೂಡ ಒಂದು ಕನಸಿದ್ದ ಹಾಗೆ ಆ
ಪ್ರಪಂಚದ ಕನಸಿನಿಂದ ಎಚ್ಚೆತ್ತಾಗ ಇದು ಕನಸು ಅನಿಸ್ಬಿಡತ್ತೆ ಅಂತ. ಪ್ರಪಂಚದಿಂದ ಎದ್ದೇಳೋದು ಅಂತೇನು? ಆತ್ಮಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಅಂತ. ಆತ್ಮಜ್ಞಾನ ಪಡ್ಕೊಂಡ ತಕ್ಷಣ ಈ ಪ್ರಪಂಚ ಕೂಡ ಕನಸು ಅಂತ ಅನಿಸ್ಲಿಕ್ಕೆ ಶುರುವಾಗತ್ತೆ. ಹಾಗಾಗಿ ಈಗ 7ನೇ ಶ್ಲೋಕದಲ್ಲಿ ಕೂಡ ಅದೇ ವಿಚಾರ ಮುಂದುವರಿಯುತ್ತೆ. ನಿಮ್ಮ ಹತ್ರ ಪುಸ್ತಕಗಳಿರೋದ್ರಿಂದ ನೀವು ಮ್ಯೂಟಲ್ಲೇ ಇರಿ. ಒಂದೊಂದು ಶ್ಲೋಕವನ್ನು ನಾನು 2 ಸಲ ಹೇಳ್ತೀನಿ, ಒಂದೊಂದು ಲೈನನ್ನು ಕೂಡ. ನೀವು ಕೂಡ ಅದು ಓದ್ಕೊಳ್ಳೋಕೆ ಸುಲಭ ಆಗತ್ತೆ ಅವಾಗ. ತಾವತ್ ಸತ್ಯಂ ಜಗದ್ಭಾತಿ, ತಾವತ್ ಸತ್ಯಂ ಜಗದ್ಭಾತಿ, ಶುಕ್ತಿಕಾರಜತಂ ಯಥಾ, ಶುಕ್ತಿಕಾರಜತಂ ಯಥಾ, ಯಾವನ್ನ ಜ್ಞಾಯತೆ ಬ್ರಹ್ಮ, ಯಾವನ್ನ ಜ್ಞಾಯತೆ ಬ್ರಹ್ಮ, ಸರ್ವಾಧಿಷ್ಠಾನಮದ್ವಯಂ, ಸರ್ವಾಧಿಷ್ಠಾನಮದ್ವಯಂ. ಪುಷ್ಪ, ಅರ್ಥ ಓದ್ತೀರಾ? ಓದ್ತೀನಿ. ಎಲ್ಲಿಯವರೆಗೆ ಸರ್ವಾಧಿಷ್ಠಾನವು ಅದ್ವಯವೂ ಆದ ಬ್ರಹ್ಮವು ಅರಿಯಲ್ಪಡುವುದಿಲ್ಲವೋ ಅಲ್ಲಿಯವರೆಗೆ ಕಪ್ಪೆಯ ಚಿಪ್ಪು ಬೆಳ್ಳಿಯಂತೆ ತೋರುವ ಹಾಗೆ ಈ ಜಗತ್ತು ಸತ್ಯವಾಗಿ ತೋರುತ್ತದೆ. ಇನ್ನು ಮುಂದೆ ಇದೆ, ಅದು ಓದ್ಲಾ? ಇಲ್ಲ, ಅಷ್ಟೇ ಸಾಕು. ಅದ್ರದ್ದು ಭಾವಾರ್ಥ ಮಾತ್ರ ಓದಿ, ಉದ್ದ ಇರೋದು ಬೇಡ. ಏನು ಹೇಳ್ತಾರೆ? ತಾವತ್ ತಾವತ್ ಸತ್ಯಂ ಜಗದ್ಭಾತಿ ಅಂದರೆ ಈಗ ಕನಸಿನಿಂದ ಎಚ್ಚರಗೊಂಡಾಗ ಅದು ಕನಸು ಅಂತ ಗೊತ್ತಾಗತ್ತೆ. ಆದರೆ ಇಲ್ಲಿ ನಾವು ಈ ಪ್ರಪಂಚವನ್ನು ನೋಡ್ತಿರುವಾಗ ಎಲ್ಲವೂ ನಿಜ ಅಂತಲೇ ಅನ್ನಿಸ್ತಾ ಇದೆ ನಮಗೆ. ಸಂಬಂಧಗಳು ಅಥವಾ ನಮಗಾಗುವ ಪೆಟ್ಟು, ನೋವು, ಕಷ್ಟ ಎಲ್ಲವೂ ನಿಜ ಅಂತಲೇ ಅನ್ನಿಸ್ತಾ ಇದೆ. ಅದಕ್ಕೆ ಆಚಾರ್ಯರೇನು ಹೇಳ್ತಾ ಇದ್ದಾರೆ? ಎಲ್ಲಿಯವರೆಗೂ ಇದೆಲ್ಲ ನಿಜ ಅನಿಸುತ್ತೆ ಅಂತಂದರೆ, ನಾವು ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದನ್ನು ಎಲ್ಲಿವರೆಗೂ ನಾವು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಇದೆಲ್ಲವೂ ಸತ್ಯ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಸಲ ಅದು ಗೊತ್ತಾದ ಮೇಲೆ ಇದೆಲ್ಲವೂ ಕನಸು ಅಂತ ಗೊತ್ತಾಗುತ್ತೆ ನಮಗೆ. ಆ ಆತ್ಮಜ್ಞಾನ ಉಂಟಾದಾಗ ಇದು ಕನಸು ಅಂತ ಗೊತ್ತಾಗುತ್ತೆ. ಹೇಗೆ? ಈಗ ನಾವು ಬೀಚಲ್ಲೆಲ್ಲ ಓಡಾಡಿದ್ದೀವಲ್ವಾ, ಅದೆಲ್ಲೋ ದೂರದಲ್ಲಿ ಒಂದು ಬೆಳ್ಳಿ ಹಾಗೆ ಒಳಿತೀರಾ ಅಂತ ಏನೋ ಒಂದು ವಸ್ತು ಬಿದ್ದಿದೆ ಅಂತ ಬೆಳ್ಳಿ ಅಂದ್ಕೊಂಡು ಅದ್ರ ಹತ್ರ ಹೋಗ್ತೀವಿ. ಅದ್ರ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಸಿಗೋದೇನೋ ಕಪ್ಪೆ ಚಿಪ್ಪು. ಎಲ್ಲಿಯವರೆಗೂ ಅದನ್ನು ಬೆಳ್ಳಿ ಅಂತ ಅಂದ್ಕೊಂಡಿದ್ವಿ, ಅದರ ಹತ್ರ ಹೋಗೋವರೆಗೂ ಅದು ಬೆಳ್ಳಿ ಅನ್ನಿಸ್ತಾ ಇತ್ತು. ಅದು ಹತ್ರ ಹೋಗಿ ಅದನ್ನು ಕೈಗೆ ತಗೊಂಡ ಮೇಲೆ ಗೊತ್ತಾಯಿತು ಅದು ಕಪ್ಪೆ ಚಿಪ್ಪು ಅಂತ. ಹಾಗೆ ಈ ಜೀವನದಲ್ಲೂ ಕೂಡ ಇದೆಲ್ಲವೂ ಒಂದು ಕನಸು ಅಂತ ಯಾವಾಗ ಅಂದ್ಕೊಳ್ಳೋಕೆ ಶುರುವಾಗುತ್ತೆ, ಯಾವಾಗ ಕನಸು ಅಂತ ಗೊತ್ತಾಗುತ್ತೆ ಅಂತಂದರೆ ಯಾವಾಗ ನಮಗೆ ಆತ್ಮಜ್ಞಾನ ಉಂಟಾಗುತ್ತೋ ಇದೆಲ್ಲವೂ ಕನಸು ಅಂತ ಅರ್ಥ ಆಗುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಇದೆಲ್ಲ ಗೊತ್ತಾಗದೇ ಇರೋದಕ್ಕೆ ನಾವು ಏನು ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಸ್ವಾಮೀಜಿಯವರು ಅಂತ ತಮಾಷೆ ಮಾಡ್ತಾರೆ. ಜೋರು ಮಳೆ ಬರ್ತಾ ಇರುತ್ತಂತೆ, ಯಾರೋ ಒಬ್ಬರು ಹೆಂಗಸು ಬಂದು ಬಾಗಿಲು ತಟ್ತಾರೆ. ಬಾಗಿಲು ತಟ್ಟಿದಾಗ ಅವರು ಬಾಗಿಲು ತೆಗೆದು ಹಿಂಗೆ ನೋಡ್ಬಿಟ್ಟು ಬಾಗಿಲು ಹಾಕ್ಬಿಡ್ತಾರೆ. ಆಮೇಲೆ ಮತ್ತೆ ದವ 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 ಬಾಗಿಲು ತಟ್ಟದಂಗೆ ಆಗುತ್ತೆ. ತೆಗೆದು ನೋಡ್ತಾರೆ, ಅಲ್ಲಿ ನೋಡಿದ್ರೆ ಅವ್ರ ಹೆಂಡ್ತಿನೇ ನಿಂತಿರ್ತಾಳೆ. ನಿಂಗೆ ಹೇಳಿಲ್ವ ಎಷ್ಟೊತ್ತಾದರೂ ಬಾಗಿಲು ಬಡಿತಾನೆ ಇದೆಯಲ್ಲ ಅಂತ ಕೇಳಿದ್ರೆ, ಅಯ್ಯೋ ನಾನು ಬಂದಿರೋದು ಮನೆಗೆ, ಬಾಗಿಲು ತೆಗಿಯೋಕೆ ಏನಾಗಿದೆ ನಿಮಗೆ ಅಂತಂದರೆ ನೀನು ಗುರ್ತೇ ಸಿಗಲಿಲ್ಲ ಅಂತಾರಂತೆ. ಅಂದರೆ ಸ್ವಾಮೀಜಿ ಹೇಳೋ ಮಾತಲ್ಲಿ ಮಳೆಯಲ್ಲಿ ಅವಳ ಮೇಕಪ್ ಎಲ್ಲ ಹೊರಟೋಗಿತ್ತಂತೆ, ಹಾಗಾಗಿ ಅವಳು ಗುರ್ತು ಸಿಕ್ಕಲಿಲ್ಲ ಅಂತ. ಈಗ ನಾವು ಏನು ಮೇಕಪ್ ಮಾಡ್ಕೊಂಡಿದ್ದೀವಿ ಅಂದರೆ ಸಿಟ್ಟು, ಕೋಪ, ದುಃಖ, ಸುಖ, ಇದೆಲ್ಲ ನಮ್ಮ ಮೇಕಪ್ ಇದು ಅಲ್ವಾ. ಯಾರಾದರೂ ನೋಡಿದ್ರೆ ಅವಳು ಎಷ್ಟು ಒಳ್ಳೆಯವಳು ಗೊತ್ತಾ, ನಮ್ಮ ಮೇಕಪ್ನಿಂದಲೇ ತಾನೇ ಗುರ್ತಿಡಿಯೋದು ಅವರು. ಇನ್ನು ಕೆಲವ್ರು ಏನು ಹೇಳೋದು, ಅಯ್ಯೋ ರಾಮ ಯಾವಾಗ ನೋಡಿದ್ರು ಸಿಡುಕ್ತಿರ್ತಾಳೆ, ಮೇಕಪ್ ನಮ್ಮದು. ಈ ಮೇಕಪ್ ಯಾವಾಗ ಈ ಮೇಕಪ್ ತೆಗಿತೀವೋ ನಾವು, ಆಗ ನಾವು ಆತ್ಮ ಅನ್ನೋದು ಗೊತ್ತಾಗತ್ತೆ. ನಾನು ನಿತ್ಯ ಶುದ್ಧ ಆತ್ಮ, ನಾನು ಆತ್ಮಸ್ವರೂಪ, ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದು ಗೊತ್ತಾಗತ್ತೆ. ಎಲ್ಲಿವರೆಗೂ ಈ ಮೇಕಪ್ ಬಿಡೋದಿಲ್ವೋ ನಾವು, ಅಲ್ಲಿವರೆಗೂ ಹೀಗೆ ಏನನ್ಸ್ಕೊತಾ ಇರ್ತೀವಿ, ಅವ್ರು ಒಳ್ಳೆಯವರು, ಅವ್ರು ಕೆಟ್ಟವರು,
ಅವರು ಜಗಳ ಆಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇದೆಲ್ಲವೂ ಒಂದು ಮೇಕಪ್, ಸುಖ ದುಃಖ ಇದೆಲ್ಲ. ಯಾವಾಗ ಇದೆಲ್ಲ ಶರೀರಕ್ಕೆ ಸಂಬಂಧಿಸಿದ್ದು. ಈ ಜೀವನದಲ್ಲಿ ಸುಖವಾಗಿರಬೇಕು ಅಂದರೆ ನಾನು ಶರೀರ ಅನ್ನೋದನ್ನು ಮರ್ತು ಬಿಡಬೇಕಂತೆ ಸ್ವಾಮೀಜಿ ಹೇಳ್ತಾರೆ. ಶರೀರ ಕಂಟ್ಕೋಬೇಡ, ನಾನು ಅಂದ್ಕೊಂಡಾಗ ನಾನು ಈ ಶರೀರ ಅಂತ ಅಂದ್ಕೊಂಡ್ರೆ ಈ ಶರೀರಕ್ಕೆ ಸಂಬಂಧಿಸಿದ ಎಲ್ಲರೂ ನನ್ನವರಾಗ್ಬಿಡ್ತಾರೆ. ಹೌದಾ? ಎಲ್ಲರೂ ಏನು ರಿಲೇಷನ್ಸ್. ನಾನು ಶರೀರಕ್ಕೆ ಐಡೆಂಟಿಫೈ ಮಾಡ್ಕೊಂಡು ಕೂಡಲೇ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಿಗೆ ಆಕರ್ಷಿತಳಾಗ್ತೀನಿ. ಯಾವಾಗ ನಾನು ಜೀವಾತ್ಮ ಅಂತ ಅಂದ್ಕೊಳ್ತೀನೋ ನನ್ನಲ್ಲಿರೋ ಸಂಬಂಧಗಳಿಗೆಲ್ಲ ಆಕರ್ಷಿತಳಾಗ್ತೀನಿ. ಆದ್ದರಿಂದ ಅವೆರಡನ್ನು ಬಿಟ್ಟರೆ ಏನು, ನಾನು ಶರೀರ ಅಲ್ಲ, ನಾನು ಜೀವಾತ್ಮ ಕೂಡ ಅಲ್ಲ ಅಂತ ಗೊತ್ತಾಗಿ ನಾನು ಆತ್ಮಸ್ವರೂಪ ಅಂತ ಗೊತ್ತಾದಾಗ ಈ ಹೊರಗಿನ ಪ್ರಪಂಚದಲ್ಲಿರುವ ಕಷ್ಟಗಳೆಲ್ಲ ಹೊರಟೋಗುತ್ತೆ. ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ, ನಿತ್ಯ ಸುಖಿ ಆಗ್ತೀನಿ ಅಂತ ಆಚಾರ್ಯರು ಹೇಳ್ತಾರೆ. ಎಲ್ಲಿವರೆಗೂ ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅಂತ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನಾನು ಈ ಪ್ರಪಂಚ ಸತ್ಯ ಅಂತ ಅಂದ್ಕೊಂಡಿರ್ತೀನಿ. ಯಾವ ರೀತಿ ಆ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ಅಂದ್ಕೊಂಡಿರ್ತೀನೋ ಹೋಗಿ ನೋಡೋವರೆಗೂ ಅದು ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಕೂಡಲೇ ಆ ಬೆಳ್ಳಿ ಅನ್ನೋ ಸುಳ್ಳು ಏನಾಗುತ್ತೆ, ನಾಶ ಆಗೋಗುತ್ತೆ. ಮುಂದಿನ ಶ್ಲೋಕ ನೋಡೋಣ. ಉಪಾದೇನೆ ಖಿಲಾಧಾರೆ ಉಪಾದಾನೆ ಖಿಲಾಧಾರೆ ಜಗಂತೆ ಪರಮೇಶ್ವರೇ ಜಗಂತೆ ಪರಮೇಶ್ವರೇ ಸರ್ಗಸ್ಥಿತಿಲಯಾನ್ಯಾಂತಿ ಸರ್ಗಸ್ಥಿತಿಲಯಾನ್ಯಾಂತಿ ಬುದ್ಬುದಾನಿವ ವಾರಿಣಿ ಬುದ್ಬುದಾನಿವ ವಾರಿಣಿ. ಉಪಾದಾನ ಕಾರಣವು ಸರ್ವಾಶ್ರಯವೂ ಆದ ಪರಮೇಶ್ವರನಲ್ಲಿ ಜಗತ್ತುಗಳು ನೀರಿನ ಗುಳ್ಳೆಗಳಂತೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಹೊಂದುತ್ತವೆ. ನೋಡಿ, ನಾವು ನಮ್ಮನ್ನು ನೋಡ್ಕೊಳ್ಳುವಾಗ ಬರೀ ಎಚ್ಚರಾವಸ್ಥೆಯಲ್ಲಿ ಮಾತ್ರ ನಮ್ಮನ್ನು ನೋಡ್ಕೊಳ್ತೀವಿ. ಆದರೆ ನಾವು ಪೂರ್ತಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಅಂದರೆ 4 ಅವಸ್ಥೆಗಳನ್ನು ನೋಡ್ಕೊಳ್ಬೇಕು. 4 ಅವಸ್ಥೆಗಳು ಯಾವ್ದ್ಯಾವುದು? ಎಚ್ಚರ, ಕನಸು ಅಲ್ವಾ? ಎಚ್ಚರ ಬೀಳುತ್ತೆ, ಕನಸು ಬೀಳುತ್ತೆ, ಡೀಪ್ ಸ್ಲೀಪ್ ಬೀಳುತ್ತೆ, ಆಮೇಲೆ ಸಮಾಧಿ. 4 ಅವಸ್ಥೆಗಳು. ನಾವು ಎಚ್ಚರದ ಬಗ್ಗೆ ಮಾತ್ರ ಇಷ್ಟೊಂದು ಹೋರಾಟ ನಡೆಸ್ತಾ ಇದ್ದೀವಿ. ಆದರೆ ನಮಗೊಂದು ಕನಸಿನ ಲೋಕನೂ ಇದೆ. ಆಮೇಲೆ ಸುಷುಪ್ತಿ ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್ ಒಂದಿದೆ. ಆಮೇಲೆ ಸಮಾಧಿ ಸ್ಥಿತಿ ಒಂದಿದೆ. ಅಂದರೆ ಡೀಪ್ ಸ್ಲೀಪ್ ಕೂಡ ನಮಗೆ ಗೊತ್ತಾಗದೇ ಇರುವಂಥದ್ದು ಒಂದು ಸ್ಥಿತಿ, ಅದು ತುರಿಯ ಸ್ಥಿತಿ ಅಂತ ಹೇಳ್ತಾರೆ ಅದನ್ನು. ಹಾಗೆ ಈಗ ಇಲ್ಲಿ ಹೇಳ್ತಾ ಇರೋದು ನೋಡಿ, ಉಪಾದಾನೆ ಖಿಲಾಧಾರೆ ಅಂದರೆ ಈ ಪ್ರಪಂಚ ಹೇಗಪ್ಪ ಅಂತಂದರೆ ಸಮುದ್ರ ಇದ್ದ ಹಾಗೆ ಅಥವಾ ನೀರಿದ್ದಾಗೆ. ಆ ನೀರಿನ ಮೇಲೆ ಈ ಗುಳ್ಳೆಗಳು ಬರುತ್ತೆ ಹೋಗುತ್ತೆ, ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗತ್ತೆ ಮತ್ತೆ ಹೊರಟು ಹೋಗುತ್ತೆ. ಹಾಗೆ ಈ ಬ್ರಹ್ಮ, ಈ ಸೃಷ್ಟಿಕರ್ತ, ಪ್ರಪಂಚದಲ್ಲಿ ಈ ಕಾನ್ಷಿಯಸ್ನೆಸ್ ಅಥವಾ ಈ ಬ್ರಹ್ಮ ತತ್ವ ಏನಿದೆ ಅದರಲ್ಲಿ ಎಲ್ಲವೂ ಸೃಷ್ಟಿಗೊಳ್ಳುತ್ತೆ ಮತ್ತೆ ಲಯ ಆಗೊಳ್ಳುತ್ತೆ. ಸೃಷ್ಟಿಗೊಳ್ಳುತ್ತೆ, ಸೃಷ್ಟಿ ಸ್ಥಿತಿ ಲಯ ಅಂದರೆ ಅದೇ. ಸೃಷ್ಟಿ ಆಗುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಹೊರಟೋಗುತ್ತೆ. ಹೇಗಪ್ಪ ಅಂತಂದರೆ ನೋಡಿ, ಇದೆಲ್ಲ ಎಲ್ಲಿದೆ? ಈಗ ನಾವು ಎಚ್ಚರದಲ್ಲಿದ್ದೀವಿ, ಇದೆಲ್ಲ ಕಾಣಿಸ್ತಾ ಇದೆ ಅಂದರೆ ಈಗ ನನ್ನಲ್ಲಿ ಇದೆಲ್ಲ ಕಾಣಿಸ್ತಾ ಇದೆ. ನಾನು ರಾತ್ರಿ ಮಲಕ್ಕೊಂಡಾಗ ಇದೆಲ್ಲ ಎಲ್ಲಿ ಹೋಗುತ್ತೆ? ಅದಲ್ಲಲ್ಲೇ ಇರುತ್ತೆ, ಆದರೆ ನನ್ನಲ್ಲಿಲ್ಲ ಅದು. ನಾನು ಮಲ್ಕೊಂಡ ತಕ್ಷಣ ಅದು ಯಾವುದು ಕಾಣಿಸ್ತಾ ಇಲ್ಲ ನನಗೆ, ಸಂಪೂರ್ಣ ಅದು ಲಯಗೊಳ್ತಾ ಇದೆ. ಮತ್ತೆ ಎಚ್ಚರಗೊಂಡ್ಕೊಳ್ಳೆ ಅದು ಎಲ್ಲವೂ ನನಗೆ ಕಾಣಿಸ್ತಾ ಇದೆ. ಹಾಗೆ ಈ ಪ್ರಪಂಚ ಕೂಡ ಸೃಷ್ಟಿಯಾಗತ್ತೆ, ಸ್ಥಿತಿಯಲ್ಲಿರುತ್ತೆ, ಮತ್ತೆ ಲಯಗೊಳ್ಳುತ್ತೆ. ಸೃಷ್ಟಿ ಸ್ಥಿತಿ ಲಯ. ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ಸ್ವಲ್ಪ ಹುಟ್ಟತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ಲಯಗೊಳ್ಳುತ್ತೆ. ನೀರಿನ ಮೇಲೆ ಏಳುವ ಗುಳ್ಳೆಗಳಂತೆ ಜಗತ್ತಿನ ಉಪಾದಾನ ಕಾರಣವಾದ ಆ ಪರಮಾತ್ಮ ತತ್ವದಲ್ಲಿ ಈ ಜಗತ್ತು ಹುಟ್ಟಿ ಕ್ಷಣ ಇದ್ದು ಪುನಃ ಅದರಲ್ಲಿಯೇ ಅಡಕಗೊಳ್ಳುತ್ತದೆ ಅಂತ ಹೇಳ್ತಾರೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ ಹಾಗೂ ಸಹಾಯಕ ಕಾರಣ ಅಂತ ಹೇಳ್ತಾರೆ.
ಇಲ್ಲಿ ಉಪಾದಾನ ಕಾರಣ ಅಂತಂದರೆ ನಿಮಗೆ ಪುಸ್ತಕ ಇರೋದ್ರಿಂದ ಅದರಲ್ಲೇ ವಿವರಣೆ ಕೊಡ್ತಾರೆ ನೋಡಿ. ಈಗ ಒಂದು ಮಡಿಕೆ ಮಾಡಬೇಕು ಅನ್ನೋದಾದರೆ ಒಬ್ಬ ಕುಂಬಾರ ಇರಲೇಬೇಕು. ಅವನ ನಿಮಿತ್ತ ಕಾರಣ, ಅವ್ನು ಮಾಡಿದ್ರೆ ತಾನೇ ಅದು ಮಡಿಕೆ ಆಗೋದು, ಇಲ್ಲದೇ ಇದ್ದರೆ ಅದೇನು ಸುಮ್ಮನೆ ಮಣ್ಣು ಹಾಗೆ ಇರುತ್ತೆ. ಹಾಗೆ ಸಹಕಾರಿ ಕಾರಣ ಅಂತಂದರೆ ಈಗ ಅವನಿಗೊಂದು ಚಕ್ರ ಬೇಕು, ಕೈಯಿಂದ ಮಾಡೋಕ್ಕಾಗಲ್ಲ, ಅದಕ್ಕೆ ಸಹಕಾರಿ ಕಾರಣ ಆಗುತ್ತೆ. ಉಪಾದಾನ ಕಾರಣ ಅಂದರೆ ಮೇನ್ ಏನು, ಮಣ್ಣು ಬೇಕು, ಮಣ್ಣು ಉಪಾದಾನ ಕಾರಣ. ಮಣ್ಣೇ ಇರಲಿಲ್ಲ ಅಂತಂದರೆ ಕುಂಬಾರ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಈ ಜೀವನದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಆ ಬ್ರಹ್ಮತತ್ವ ಇದ್ದರೆ, ಆ ಮಣ್ಣು ಅನ್ನೋದೇನು ಹೇಳ್ತೀವಲ್ವಾ, ಆ ಮಣ್ಣಿದ್ರೆ ಮಡಿಕೆ ಆಗೋದು. ಹಾಗೆ ಆ ಬ್ರಹ್ಮ ಇರೋದ್ರಿಂದಲೇ ನಾವೆಲ್ಲ ಸೃಷ್ಟಿ ಆಗ್ತಾ ಇರೋದು, ಪ್ರಪಂಚ ಸೃಷ್ಟಿ ಆಗ್ತಾ ಇರೋದು. ಹಾಗಾದರೆ ಮಾಡ್ತಾ ಇರೋನು ಯಾರು? ಅದು ಅವನೇ, ಬೇರೆ ಇಲ್ಲವೇ ಇಲ್ಲ. ಅಲ್ಲಿ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಾಯ ಕಾರಣ ಎಲ್ಲವೂ ಕೂಡ ಆ ಪರಮಾತ್ಮನೇ. ಆಗಿಂದ ಎಲ್ಲವೂ ಬ್ರಹ್ಮನಿಂದಲೇ ಬಂದಿದೆ, ಅಂದರೆ ಆ ಪರಮಾತ್ಮನಿಂದಲೇ ಬಂದಿರೋದು. ಆದರೆ ನಮಗೆ ಬೇರೆ ಬೇರೆ ಯಾಕೆ ಕಾಣಿಸ್ತಿದೆಯಲ್ಲ? ಬ್ರಹ್ಮನಿಂದನೇ ಬಂದಿದ್ರೆ ಎಲ್ರಿಗೂ ಒಂದೇ ಕಾಣಿಸ್ಬೇಕಾಗಿತ್ತು. ಹಾಗಾದರೆ ನಾವೆಲ್ಲ ಬೇರೆ ಬೇರೆ ಯಾಕೆ ಕಾಣಿಸ್ತಾ ಇದ್ದೀವಿ? ಯಾಕೆ ಅಂತಂದರೆ ನಾವು ಒಂದು ಕಂಡೀಷನ್ ಹಾಕ್ಕೊಂಬಿಟ್ಟಿದ್ದೀವಿ. ಏನಂತ? ನಾನು ಈ ಶರೀರ, ಇದು ನನ್ನ ಮನಸ್ಸು, ಇದು ನನ್ನ ಬುದ್ಧಿ. ಇದೆಲ್ಲ ಈ ಕಂಡೀಷನಿಂಗ್ ಹೇಗಾಗುತ್ತೆ? ಈಗ ಒಬ್ಬೊಬ್ರಿಗೆ ಒಂದೊಂಥರ. ಈಗ ನಾನು ಯಾರನ್ನ ನೋಡ್ತೀನೋ, ವಿಷನ್, ನಾನು ನೋಡುವ ದೃಷ್ಟಿ ಏನಿರುತ್ತೋ ಆ ದೃಷ್ಟಿಯ ಪ್ರಕಾರ ಎಲ್ಲವೂ ಕಾಣಿಸುತ್ತೆ. ನೀವು ಮಹಾಭಾರತ ಕಥೆಯಲ್ಲಿ ಕೇಳಿರಬೇಕು, ಒಂದ್ಸಲ ಕೃಷ್ಣ ದುರ್ಯೋಧನನ್ನ ಮತ್ತು ಧರ್ಮರಾಯನ್ನ ಯಾತ್ರೆ ಕಳಿಸಿದ್ರೆ, ಎಲ್ಲ ನಿಮ್ಮ ರಾಜ್ಯವನ್ನು ನೋಡ್ಕೊಂಡು ಬನ್ನಿ, ತುಂಬ ಒಳ್ಳೆ ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಇಬ್ಬರು ಹೋಗಿ ನೋಡ್ಕೊಂಡು ಬಂದು ಹೇಳ್ತಾರಂತೆ. ಏನಂತ? ಧರ್ಮರಾಯ ಹೇಳ್ತಾನಂತೆ, ಪ್ರಪಂಚದಲ್ಲಿ ಎಲ್ಲರೂ ತುಂಬ ಒಳ್ಳೆಯವರೇ ಇರೋದು, ಕೆಟ್ಟವರು ಯಾರೂ ಇಲ್ಲವೇ ಇಲ್ಲ ಅಂತ. ದುರ್ಯೋಧನ ಹೇಳ್ತಾನಂತೆ, ಎಲ್ಲ ಕಡೆ ಕೆಟ್ಟವ್ರು, ಅದೇ ರಾಜ್ಯ ಎಲ್ಲ ಕಡೆ ಬರೀ ಕೆಟ್ಟವರೇ ಇರೋದು, ಒಬ್ಬರಾದರೂ ಒಳ್ಳೆಯವ್ರು ಕಾಣಿಸ್ತಾರಾ? ಒಬ್ಬರು ಒಳ್ಳೆಯವರಿಲ್ಲ ಅಂತಾನಂತೆ. ಹಾಗಾದರೆ ಏನಾಯ್ತಲ್ಲಿ? ಅವರ ವಿಷನ್, ಅವರ ದೃಷ್ಟಿ ಬೇರೆ ಬೇರೆ ಆಯಿತು. ಹೌದಾ? ಈಗ ನಾವು ಕಣ್ಣಿಗೆ ನನಗೆ ಸ್ವಲ್ಪ ಏನೋ ನೋಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ ನಾನು ಡಾಕ್ಟ್ರ್ ಹತ್ರ ಹೋದರೆ, ಡಾಕ್ಟ್ರು ನನಗೆ ಟೆಸ್ಟ್ ಮಾಡಿಬಿಟ್ಟು ನಿಂದೇನೋ ಫೋಕಲ್ ಲೆಂತೇನೋ ಶಾರ್ಟ್ ಸೈಟೋ ಲಾಂಗ್ ಸೈಟೋ ಅಂದ್ಬಿಟ್ಟು ಒಂದಕ್ಕೆ ಏನು ಬರ್ಕೊಟ್ಟು ಒಂದು ಚಶ್ಮಾ ಕೊಡ್ತಾರೆ. ನೀವು ಹಾಗೆ ಡಾಕ್ಟ್ರ್ ಹತ್ರ ಹೋಗಿ ನನಗೇನೋ ಕಾಣಿಸ್ತಿಲ್ಲ ಅಂದರೆ ನಿಮ್ಗೆ ಯಾವ ಕನ್ನಡಕ ಅಡ್ಜಸ್ಟ್ ಆಗುತ್ತೋ ಅದನ್ನು ಕೊಡ್ತಾರೆ ಅಲ್ವಾ? ಹಾಗಾಗಿ ಈ ಅಧ್ಯಾತ್ಮ ಪುಸ್ತಕಗಳೇನು ಮಾಡುತ್ತೆ ಅಂದರೆ, ನಮ್ಮ ವಿಷನ್ಗೆ ಸರಿಯಾಗುವಂತಹ ಕನ್ನಡಕವನ್ನು ಪ್ರಪಂಚ ನೋಡಲಿಕ್ಕೆ ಅದು ಕೊಡುತ್ತೆ. ಯಾವುದು? ಈ ಆಧ್ಯಾತ್ಮ ವಿದ್ಯೆ. ಆಧ್ಯಾತ್ಮ ವಿದ್ಯೆ ನಮಗೆ ಪ್ರಪಂಚವನ್ನು ಸರಿಯಾಗಿ ನೋಡಲಿಕ್ಕೆ, ಅಂದರೆ ಆತ್ಮತತ್ವವನ್ನು ನೋಡಲಿಕ್ಕೆ ಒಂದು ಕನ್ನಡಕವನ್ನು ಕೊಡುತ್ತೆ ಅಂತ ಗುರುಗಳು ಹೇಳ್ತಾರೆ. ಆ ಕನ್ನಡಕ ಹಾಕ್ಕೊಂಡಾಗ ನಾವೆಲ್ಲರೂ ಒಂದೇ ಥರ ಕಾಣಿಸ್ತೀವಿ. ಅದು ಹಾಕ್ಕೊಳ್ಳಿಲ್ಲ ಅಂದರೆ, ಯಾವುದು? ಅಧ್ಯಾತ್ಮ ಅನ್ನೋ ಕನ್ನಡಕ ಹಾಕ್ಕೊಂಡಾಗ ಎಲ್ಲರೂ ಸರಿಯಾಗಿ ಕಾಣಿಸ್ತೀವಿ, ಎಲ್ಲರೂ ಏನು ನೋಡಬೇಕೋ ಅದನ್ನು ನೋಡ್ತೀವಿ. ಇಲ್ಲದಿದ್ದರೆ ನನಗೆ ಬೇಕಾದ್ದನ್ನು ನಾನು ನೋಡ್ತಾ ಹೋಗ್ತೀನಿ. ಹೌದಾ? ಹಾಗೆ ಇಲ್ಲಿ ನೋಡಿ, ಇದೆಲ್ಲವೂ ಏನಾಗ್ತಾ ಇದೆ? ಭಗವಂತನ ಸೃಷ್ಟಿ, ಅವನೇ ಉಪಾದಾನ ಕಾರಣ. ಅಲ್ಲಿ ಜಗತ್ತಿಗೆ ಉಪಾದಾನ ಕಾರಣವಾದ ಆ ಪರಮಾತ್ಮ ತತ್ವದಲ್ಲಿ ಈ ಜಗತ್ತು ಹುಟ್ಟಿ ಕ್ಷಣ ಇದ್ದು ಪುನಃ ಅದರಲ್ಲಿ ಅಡಕಗೊಳ್ಳುತ್ತದೆ. ಸೃಷ್ಟಿಯಾಗತ್ತೆ, ಲಯಗೊಳ್ಳುತ್ತೆ, ಸೃಷ್ಟಿ ಸ್ಥಿತಿ ಲಯ ಈ ಥರ ಆಗ್ತಾನೇ ಇರುತ್ತೆ. ಅಷ್ಟರ ಮಧ್ಯೆ ನಾವು ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೌದಾ? ಮುಂದಿನ ಶ್ಲೋಕ ನೋಡಿ. ಸಚ್ಚಿದಾತ್ಮನಿ ಅನುಸ್ಯೂತೆ, ಸಚ್ಚಿದಾತ್ಮನಿ ಅನುಸ್ಯೂತೆ ನಿತ್ಯೇ ವಿಷ್ಣು ಪ್ರಕಲ್ಪಿತಾಃ, ನಿತ್ಯೇ ವಿಷ್ಣು ಪ್ರಕಲ್ಪಿತಾಃ ವ್ಯಕ್ತಯೋ ವಿವಿಧಾ ಸರ್ವಾ, ವ್ಯಕ್ತಯೋ ವಿವಿಧಾ ಸರ್ವಾ ಹಾಟಕೆ ಕಟಕಾದಿವತ್, ಹಾಟಕೆ ಕಟಕಾದಿವತ್.
ಸಚ್ಚಿದಾತ್ಮವು ಸರ್ವಾಂತರ್ಗತವೂ ನಿತ್ಯವೂ ಸರ್ವವ್ಯಾಪಿಯೂ ಆದ ಬ್ರಹ್ಮದಲ್ಲಿ ಚಿನ್ನದಲ್ಲಿ ಕಡಗವೇ ಮೊದಲಾದ ನಾಮರೂಪಗಳು ಕಲ್ಪಿಸಲ್ಪಟ್ಟಿರುವಂತೆ ವಿವಿಧ ವ್ಯಕ್ತಿಗಳು ಕಲ್ಪಿಸಲ್ಪಟ್ಟಿವೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ನೋಡಿ, ಈಗ ಬ್ರಹ್ಮ ಅಂತಂದರೆ ಅಲ್ಲಿ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ ಅಂತ, ಅದರಿಂದ ಎಲ್ಲವೂ ಆಗಿದೆ ಅಂತ ಹೇಳ್ತಾ ಇರುವಾಗ, ಅದೇ ರೀತಿ ಈ ಒಂದು ಬಳೆ ಆಗಿರಲಿ, ಒಂದು ಓಲೆ ಆಗಿರಲಿ, ಒಂದು ಮೂಗಿನ ಬಟ್ಟೆ ಆಗಿರಲಿ, ಬಂಗಾರದಿಂದ ಆಗಿದೆ. ಬಂಗಾರದಿಂದ ಬಳೆ ಆಗಿದೆ, ಬಂಗಾರದಿಂದ ಓಲೆ ಆಗಿದೆ. ಆ ಓಲೆ ಅನ್ನುವಂಥದ್ದು ಒಂದು ಆಕಾರ ಹೊಂದಿರುವಂಥ ಬಂಗಾರ ಅಷ್ಟೇ. ಅದು ಈಗ ಅದರಲ್ಲಿರುವ ಬಂಗಾರ ಎಲ್ಲ ತೆಗೆದು ಬಿಡ್ತೀನಿ ಅಂತಂದರೆ ಬಳೆ ಎಲ್ಲಿರುತ್ತೆ? ಬಳೆ ಇರಲ್ಲ ಅಲ್ವಾ? ನಾನು ಈ ಬಂಗಾರ ಎಲ್ಲ ನನಗೆ ಕೊಟ್ಬಿಡು, ನೀನು ಬಳೆ ತೊಗೊಂಡು ಹೋಗು ಅಂದರೆ ಅಲ್ಲಿ ಎಲ್ಲಿರುತ್ತೆ? ಬಳೆನೇ ಇರೋದಿಲ್ಲ ಅಲ್ವಾ? ಹಾಗೆ ಈ ಬ್ರಹ್ಮತತ್ವವನ್ನು ತೆಗೆದುಬಿಟ್ರೆ ಪ್ರಪಂಚದಿಂದ ಇಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹೇಳ್ತಾ ಇರೋದು ನೋಡಿ. ಚಿನ್ನದಿಂದಲೇ ಮಾಡಲ್ಪಟ್ಟ ಬೇರೆ ಬೇರೆ ಆಭರಣಗಳಂತೆ ನಿತ್ಯವೂ ಸಚ್ಚಿದಾತ್ಮ ಸ್ವರೂಪವು ಎಲ್ಲಕ್ಕೂ ಆಧಾರಭೂತವಾದ ಆ ವಿಷ್ಣುವಿನಲ್ಲಿ ಕಲ್ಪಿಸಿದ ಕಲ್ಪನಾ ಮಾತ್ರವೇ ಈ ಜಗತ್ತು. ಹೇಗೆ ಬಂಗಾರದಿಂದ ಒಡವೆಗಳನ್ನು ಮಾಡಿ ಆ ಒಡವೆಗಳು ಕಾಣಿಸ್ತವೆ, ಆ ಒಡವೆಗಳಿಂದ ಬಂಗಾರವನ್ನು ತೆಗೆದು ಕೂಡಲೇ ಅದು ಒಡವೆಗಳಲ್ಲಿ ಇರೋದೇ ಇಲ್ಲ, ಅಂದರೆ ಅದು ಚಿನ್ನದ ಗಟ್ಟಿಯಾಗಿರುತ್ತೆ ಅಷ್ಟೇ ಅದು. ಹಾಗೆ ಈ ಪ್ರಪಂಚದಲ್ಲಿ ಎಲ್ಲವೂ ಬ್ರಹ್ಮತತ್ವವೇ ಆಗಿದೆ, ಎಲ್ಲವೂ ಭಗವಂತನೇ ಆಗಿದ್ದಾನೆ. ಆ ಭಗವಂತನನ್ನು ತೆಗೆದುಬಿಟ್ರೆ ಅಲ್ಲಿ ಆ ವಸ್ತು ಇರೋದಿಲ್ಲ ಅಂತ. ಈಗ ನಮ್ಮನ್ನೇ ಒಂದು ತಗೊಳ್ಳೋಣ. ನಾವು ಈಗ ಈ ಶರೀರ ಏನು ಪಂಚಭೂತಗಳಿಂದ ಮಾಡಿದೆ, ಅದರಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಯನ್ನು ತೆಗೆದುಬಿಟ್ರೆ ನನ್ನಿಂದ, ಭಗವಂತ ಅಂತ ಏನು ಹೇಳ್ತಾ ಇದ್ದೀವಿ, ಆ ಚೈತನ್ಯ ಶಕ್ತಿಯನ್ನು ನನ್ನಿಂದ ತೆಗೆದುಬಿಟ್ರೆ ಈ ಶರೀರ ಎಲ್ಲಿರುತ್ತೆ? ಶರೀರ ಇರೋದೇ ಇಲ್ಲ ಅಲ್ವಾ? ಈ ಶರೀರ ಏನಾಗುತ್ತೆ? ಮಣ್ಣಾಗಿ ಹೋಗುತ್ತೆ, ಪಂಚಭೂತಗಳಿಗೆ ಸೇರಿ ಹೋಗ್ಬಿಡುತ್ತೆ. ಹಾಗಂತ ಈ ಬಂಗಾರ ಇರೋದ್ರಿಂದ ಈ ಒಡವೆಗಳನ್ನು ಮಾಡಲಾಗಿದೆ. ಆ ಒಡವೆಗಳಿಂದ ಬಂಗಾರವನ್ನು ತೆಗೆದು ಕೂಡಲೇ ಅಲ್ಲಿ ಇರುವಂಥದ್ದೇನು? ಬಂಗಾರ ಮಾತ್ರ, ಅಲ್ಲಿ ಒಡವೆಗಳು ಅಂತ ಇರೋದಿಲ್ಲ. ಹಾಗಾಗಿ ಇಲ್ಲೇನು ಹೇಳ್ತಾರೆ? ಬ್ರಹ್ಮತತ್ವ ಇರೋದ್ರಿಂದಲೇ, ಆ ಬ್ರಹ್ಮನಿಂದಲೇ ಇದೆಲ್ಲವೂ ವ್ಯಕ್ತವಾಗ್ತಾ ಇದೆ. ಅದನ್ನೇ ವಿಷ್ಣು ಅನ್ನಿ, ಶಿವ ಅನ್ನಿ, ಅದು ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್, ಭಗವಂತ ಅಂತ. ಆದ್ದರಿಂದ ಅದಿದ್ದರೆ ಮಾತ್ರ ಇದು ಇರಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇರೋದು ಭಗವಂತನನ್ನು ಮಾತ್ರ. ಇದೆಲ್ಲ ಯಾಕೆ ಹೇಳ್ತಾ ಇರೋದು? ಈಗ ಕನಸಿನಿಂದ ಎದ್ದ ತಕ್ಷಣ ಇದು ಕನಸು ಅಂತ ಗೊತ್ತಾಯಿತು ನನಗೆ. ಹಾಗೆ ಈ ಪ್ರಪಂಚದಿಂದ ನಾನು ಎಚ್ಚರಗೊಳ್ಳೋದು ಅಂದರೆ ಏನು? ಆತ್ಮಜ್ಞಾನವನ್ನು ಪಡ್ಕೊಂಡಾಗ ಇದೆಲ್ಲವೂ ಕನಸು ಅನಿಸ್ಲಿಕ್ಕೆ ಶುರುವಾಗತ್ತೆ. ಹಾಗೆ ಅದು ಕನಸು ಅಂತ ನನಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದೆಲ್ಲವನ್ನ ಹೇಳ್ತಾ ಇರೋದು ಆಚಾರ್ಯರು. ಹೌದಾ? ಅದಕ್ಕೆ ಇದನ್ನು ತಿಳ್ಕೊಳ್ತಾ ಇದ್ದೀನಿ ಅಥವಾ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಈ ತತ್ವವನ್ನು ಅಂತ ಅನ್ನುವಾಗ ಏನು ಹೇಳ್ತಾರೆ? ನಾನು ಈ ಶರೀರ ಅಂತ ಅಂದ್ಕೊಂಡು ಕೂಡಲೇ ಐ ಸ್ಟಾರ್ಟ್ ರಿಯಾಕ್ಟಿಂಗ್. ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲಿಕ್ಕೆ ಹೋಗಲ್ಲ, ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ ಆವಾಗ ಒಂದು ರೆಸ್ಪಾಂಡ್ ಮಾಡು ಅಂತ ಬಹಳಷ್ಟು ಜನ ಹೇಳ್ತಾರೆ, ಇನ್ನೊಂದು ಆ್ಯಕ್ಟ್ ಮಾಡು ಅಂತ. ಈಗ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಬೇಜಾರಿಲ್ಲ, ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದರದ್ದು ಎಫೆಕ್ಟ್ ನನ್ನ ಮೇಲಿರುತ್ತೆ ಅಲ್ವಾ? ಅದರಿಂದ ಇಲ್ಲಿ ಆಚಾರ್ಯರು ಏನದೇನು, ಹೊರಗಡೆ ಇರುವ ಈ ನಾಮ ರೂಪಗಳೆಲ್ಲ ಭಗವಂತನ ಸ್ವರೂಪವೇ. ಆದ್ದರಿಂದ ಆ ಭಗವಂತನ ಸ್ವರೂಪ ಅಂತ ತಿಳ್ಕೊಳ್ಳೋವರೆಗೂ ನಾನು ಶರೀರ ಅಲ್ಲ ಅಂತ ತಿಳ್ಕೊಂಡಾಗ, ಅದನ್ನು ಅರ್ಥ ಮಾಡಿಕೊಂಡಾಗ ಅದ್ರ ಬಗ್ಗೆ ಆ್ಯಕ್ಟ್ ಮಾಡಿದ್ರೆ ಸಾಕು. ಆ್ಯಕ್ಟ್ ಮೊದಲು ನಾವು ಅದನ್ನು ಅಭಿನಯಿಸ್ತಾ ಇದ್ದರೆ ಆ ನಂತರ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಮುಂದಿನ ಶ್ಲೋಕ ನೋಡೋಣ. ಯಥಾಕಾಶೋ ಋಷಿಕೇಶೋ ಯಥಾಕಾಶೋ ಋಷಿಕೇಶೋ ನಾನೋಪಾಧಿಗತೋ ವಿಭುಃ
ನಾನೋಪಾಧಿಗತೋ ವಿಭುಃ ತದ್ಭೇದಾತ್ ಭಿನ್ನವದ್ಭಾತಿ ತದ್ಭೇದಾತ್ ಭಿನ್ನವದ್ಭಾತಿ ತನ್ನಾಶೇ ಕೇವಲೋ ಭವೇತ್ ತನ್ನಾಶೇ ಕೇವಲೋ ಭವೇತ್. ಆಕಾಶವು ಹೇಗೋ ಹಾಗೆ ಋಷಿಕೇಶವು ನಾನಾ ಉಪಾಧಿಗಳನ್ನು ಹೊಕ್ಕಿರುವುದು, ಸರ್ವವ್ಯಾಪಿಯೂ ಆದ ಬ್ರಹ್ಮವು ಆ ಉಪಾಧಿಗಳ ಭೇದದಿಂದ ಭಿನ್ನ ಭಿನ್ನವಾಗಿರುವಂತೆ ತೋರುತ್ತದೆ. ಅವು ನಾಶವಾದಾಗ ಆ ಬ್ರಹ್ಮವು ಒಂದೇ ಆಗುತ್ತದೆ. ಇದಕ್ಕೆ ಮಡಕೆ ಉದಾಹರಣೆ ಕೊಡ್ತಾರೆ. ಈಗ ಯಾಕೆ ನಾವೆಲ್ಲ ಬೇರೆ ಬೇರೆ ಯಾಕೆ ಕಾಣಿಸ್ತಿದ್ದೀವಿ ಅಂತಂದರೆ ಈ ಶರೀರದ ಕಂಡೀಷನಿಂಗಿಂದ ಅಂತ. ಈ ಆಕಾಶ ಯಾಕೆ ಬೇರೆ ಬೇರೆ ಯಾಕೆ ಕಾಣಿಸ್ತಿದೆ? ಈಗ ನಮ್ಮ ಮನೆಯಲ್ಲಿ ನಾವು ರೂಮ್ ಕಟ್ಕೊಂಡಿದ್ದೀವಿ. ಇದು ಕಿಚನ್ನು, ಇದು ಬೆಡ್ರೂಮು, ಇದು ದೇವರ ಮನೆ, ಇದು ಹಾಲ್ ಅಂತ ಎಲ್ಲ ಅಲ್ವಾ? ಹಾಗೆ ಕಟ್ಕೊಂಡಿರೋದ್ರಿಂದ ರೂಮಲ್ಲಿರೋ ಆಕಾಶ ಬೇರೆ ಅಥವಾ ಸ್ಪೇಸ್ ಬೇರೆ, ಇಲ್ಲಿರೋ ಸ್ಪೇಸ್ ಬೇರೆ, ಆಕಾಶ ಬೇರೆ ಅಂತ ಆಕಾಶನೇನು ನಾವು ಕಟ್ಟಿಡ್ಲಿಕ್ಕಾಗಿಲ್ಲ. ಈ ಗೋಡೆಗಳೆಲ್ಲ ತೆಗೆದುಬಿಟ್ರೆ ಆಕಾಶ ಒಂದೇ ಆಗಿರುತ್ತೆ ಅಲ್ವಾ? ಹಾಗೆ ಆ ಬ್ರಹ್ಮತತ್ವ ಕೂಡ ಈ ಮಡಕೆಗಳು, ಇದೊಂದು ಮಡಕೆ ಇದೆ ಅಂತಂದರೆ ಆ ಮಡಕೆಯಲ್ಲಿರೋ ಆಕಾಶ, ಆ ಮಡಕೆನ ಈ ಥರ ತಗೊಂಡು ಹೋದರೆ ಬೇರೆ ಕಡೆಗೆ, ಇಲ್ಲಿರೋ ಆಕಾಶನೇ ಈ ಕಡೆಗೆ ಹೋಯ್ತು ಅಂತ ಹೇಳೋದಿಲ್ಲ. ಅಲ್ಲ ಆಕಾಶ ಇತ್ತು, ಇಲ್ಲೂ ಆಕಾಶ ಇತ್ತು, ಮಡಕೆ ಮಾತ್ರ ಇಲ್ಲಿಂದ ಈ ಕಡೆಗೆ ಹೋಗಿದೆ. ಆ ಮಡಕೆ ಒಡೆದೋದ್ರೆ ಆಕಾಶ ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಹಾಗೆ ನಾವೆಲ್ಲರೂ ಮಡಕೆಗಳು ಅಂತ ಅಂದ್ಕೊಂಡ್ರೆ ಈ ಮಡಕೆಗಳೆಲ್ಲ ಒಡೆದು ಹೋದರೆ ಆ ಆತ್ಮತತ್ವ ಅಥವಾ ಬ್ರಹ್ಮ ನಮ್ಮಲ್ಲಿ ಏನಿದೆ ಚೈತನ್ಯ ಶಕ್ತಿ ಅದೆಲ್ಲವೂ ಒಂದೇ ಆಗಿರುತ್ತೆ. ಅದು ಬೇರೆ ಬೇರೆ ಆಗೋದೇ ಇಲ್ಲ. ಅದನ್ನೇ ಇಲ್ಲಿ ಹೇಳಿರೋದು. ಭಿನ್ನ ಅಂತ ಯಾಕೆ ಆಗ್ತಿದೆ ಅಂತಂದರೆ ಪರಸ್ಪರ ಭಿನ್ನವಾದ ಉಪಾಧಿಗಳಿಂದ ಪರಿಮಿತಿ ಹೊಂದಿದ ಕಾರಣ ಸರ್ವವ್ಯಾಪಕವಾದ ಆಕಾಶವು ಬೇರೆ ಬೇರೆಯಾಗಿ ಕಾಣುತ್ತದೆ. ಅಂದರೆ ಈ ಉಪಾಧಿ ಅಂತಂದರೆ ಇದು ಮಡಕೆ ಅಥವಾ ಇಲ್ಲಿ ನಾವು ಕಟ್ಕೊಂಡಿರೋ ಗೋಡೆಗಳಿಂದ ಅದು ಬೇರೆ ಬೇರೆಯಾಗಿ ಕಾಣುತ್ತೆ. ಇಲ್ಲದೇ ಇದ್ದರೆ ಉಪಾಧಿಗಳು ನಾಶ ಹೊಂದಲು ಆಕಾಶ ಒಂದೇ ಆಗುತ್ತದೆ. ಈ ಗೋಡೆಗಳನ್ನೆಲ್ಲ ತೆಗೆದುಬಿಟ್ರೆ ಆಕಾಶ ಎಲ್ಲ ಒಂದೇ ಆಗ್ಬಿಡುತ್ತೆ. ಹಾಗೆಯೇ ಬೇರೆ ಬೇರೆ ಉಪಾಧಿಗಳಿಂದ ಮಿತಿ ಹೊಂದಿದಂತೆ ಇರುವ ಈ ಪರಮಾತ್ಮ ತತ್ವವು ಸಹ ಬದ್ಧನಾದಂತೆ ಕಂಡುಬರುತ್ತದೆ. ಉಪಾಧಿಗಳು ನಾಶವಾಗಲು ಅದು ಒಂದೇ ಆಗಿರುತ್ತೆ. ಅಂದರೆ ಆ ಬ್ರಹ್ಮ ಬೇರೆ, ಇದು ಅದ್ವೈತ ಸಿದ್ಧಾಂತದಲ್ಲಿ ಎಲ್ಲವೂ ಒಂದೇ ಅಂತಾನೆ ಹೇಳೋದಕ್ಕೆ ಇದು ಅದ್ವೈತ. ಬೇರೆ ಬೇರೆ, ನಾನು ಬೇರೆ ನೀವು ಬೇರೆ ಆಗಲೇ ಇಲ್ಲ. ಅದು ಆ ಥರ ಅಂದು ನಾನು ಬೇರೆ ನೀವು ಬೇರೆ ಅಂತ ಯಾಕೆ ಕಾಣಿಸ್ತಾ ಇದ್ದೀವಿ ಅಂದರೆ ಕಂಡೀಷನಿಂಗ್ ಆಗಿರೋದ್ರಿಂದ. ನಾನು ಬೇರೆ ನೀವು ಬೇರೆ ಅಂತ ಆಗಲೇ ಇಲ್ಲ ಅಂತ ಆಧ್ಯಾತ್ಮ ತತ್ವ ಹೇಳ್ತಾ ಇದೆ. ಯಾವುದು? ಅದ್ವೈತ. ಆ ನಾನು ಬೇರೆ ನೀವು ಬೇರೆ ಅಂತ ಕಾಣ್ತಾ ಇರೋದು ಯಾತಕ್ಕೆ? ಈ ಕಂಡೀಷನಿಂಗಿಂದ. ನಾನು ಈ ಮನಸ್ಸು, ನಾನು ಈ ಶರೀರ, ನಾನು ಬುದ್ಧಿ, ಈ ಥರ ಒಂದು ಕಂಡೀಷನ್. ಮಡಕೆ ಇರೋದ್ರಿಂದ, ಮಡಕೆಗಳಿರೋದ್ರಿಂದ ಆಕಾಶ ಬೇರೆ ಬೇರೆ ಥರ ಕಾಣುತ್ತೆ. ಒಂದು ಪಕ್ಷ ಆ ಮಡಕೆಗಳೆಲ್ಲ ಒಡೆದು ಹೋದರೆ ಅದು ಎಲ್ಲವೂ ಒಂದೇ ಆಗಿರುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೋ ಬೇರೆ ಬೇರೆ ಆಗಲೇ ಇಲ್ಲ, ನಾವೆಲ್ಲರೂ ಒಂದೇ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಹೇಗೆ ಬೇರೆ ಬೇರೆ ಆಗಿದ್ದೀವಿ, ಅದಕ್ಕೆ ಕಾರಣ ಏನು ಅಂತ ನೋಡೋಣ. ನಾನೋಪಾಧಿವಶಾದೇವ ನಾನೋಪಾಧಿವಶಾದೇವ ಜಾತಿವರ್ಣಾಶ್ರಮಾದಯಃ ಜಾತಿವರ್ಣಾಶ್ರಮಾದಯಃ ಆತ್ಮನ್ಯಾರೋಪಿತಾಸ್ತೋ ಯೇ ಆತ್ಮನ್ಯಾರೋಪಿತಾಸ್ತೋ ಯೇ ರಸವರ್ಣಾದಿಭೇದವತ್ ರಸವರ್ಣಾದಿಭೇದವತ್. ನೀರಿನಲ್ಲಿ ರುಚಿ, ಬಣ್ಣ ಮೊದಲಾದ ಭೇದಗಳು ಆರೋಪಿಸಲ್ಪಡುವಂತೆ ಆತ್ಮನಲ್ಲಿ ಜಾತಿ, ವರ್ಣ, ಆಶ್ರಮ ಮೊದಲಾದ ಭೇದಗಳು ನಾನಾ ಉಪಾಧಿಗಳ ದೆಸೆಯಿಂದಲೇ ಆರೋಪಿಸಲ್ಪಟ್ಟಿವೆ. ಈಗ ನೀರಿಗೆ ನೀರಷ್ಟೇ, ಅದೇ ರುಚಿ, ಮತ್ತದಕ್ಕೇನು ಬೇರೆ ಮಾಡಬೇಕಾಗಿಲ್ಲ.
ಆ ನೀರಿಗೆ ನಾವು ಏನಾದರೂ ಬೇರೆ ಒಂದು ನಿಂಬೆಹಣ್ಣು ಹಾಕಿದ್ರೆ ನಿಂಬೆಹಣ್ಣಿನ ಜ್ಯೂಸ್ ಆಗುತ್ತೆ, ಆರೆಂಜ್ ಹಾಕಿದ್ರೆ ಆರೆಂಜ್ ಜ್ಯೂಸ್ ಆಗುತ್ತೆ, ಪೈನಾಪಲ್ ಹಾಕಿದ್ರೆ ಪೈನಾಪಲ್ ಜ್ಯೂಸ್ ಆಗುತ್ತೆ. ಆ ನೀರು ಒಂದೇ ಇರುತ್ತೆ ಎಲ್ಲದರಲ್ಲೂ, ಆದರೆ ಅದಕ್ಕೆ ಆರೋಪ, ಅದು ಮೇಲೆ ಹಾಕಿರುವಂತಹ ರಸ ಬೇರೆ ಆ್ಯಡ್ ಮಾಡಿರೋದ್ರಿಂದ ಅದರ ರುಚಿ ಬೇರೆ ಬೇರೆ ಆಗಿದೆ. ಹಾಗೆ ಈಗ ನಾವೆಲ್ಲ ಬೇರೆ ಬೇರೆ ಹಾಗೆ ಯಾಕೆ ಕಾಣಿಸ್ತಾ ಇದ್ದೀವಿ ಅಂತಂದರೆ, ಜಾತಿ, ಬಣ್ಣ, ಆಶ್ರಮ ಈ ಬೇರೆ ಬೇರೆ ನಮ್ಮ ಮೇಲೆ ನಾವು ಹೇರ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದಲೇ ನಾವೆಲ್ಲ ಒಂದೇ ಅಂತ ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಕಂಡೀಷನಿಂಗ್. ನಾವು ನಮಗೆ ಯಾವುದೋ ಒಂದು ಕಂಡೀಷನ್ ಹಾಕೊಂಡ್ಬಿಟ್ಟಿದ್ದೀವಿ, ಶರೀರ, ಮನಸ್ಸು, ಬುದ್ಧಿ, ನಾನು. ಇಲ್ಲಾಂದರೆ ನಾನು ಹೆಣ್ಣು, ನಾನು ಗಂಡು, ನಾನು ಈ ಜಾತಿ, ನಾನು ಈ ಬಣ್ಣ, ಈ ಥರ ಎಲ್ಲ ಕಂಡೀಷನ್ ಹಾಕ್ಕೊಂಡಿರೋದ್ರಿಂದ ನಾವೆಲ್ಲ ಬೇರೆ ಬೇರೆಯಾಗಿ ಕಾಣ್ತೀವಿ. ಅದಕ್ಕೆ ಸ್ವಾಮೀಜಿ ಒಂದು ಸಲ ಹೇಳ್ತಾಯಿದ್ರು, ಸಣ್ಣ ಮಕ್ಕಳೆಲ್ಲ ಈ LKG UKG ಮಕ್ಕಳೆಲ್ಲ ಒಂದು ಟೂರ್ ಹೋಗ್ತಾರಂತೆ. ಆ ಟೂರ್ ಹೋದರೆ ಎಲ್ಲ ಬೀಚಿಗೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಬೀಚೆಲ್ಲ ಆಟ ಆಡ್ಕೊಂಡು ಆಚೆ ಬರ್ತಾರೆ. ಎಲ್ಲ ಪುಟ್ಟ ಮಕ್ಕಳು, ಎಷ್ಟು LKG UKG ಮಕ್ಕಳು ಟೂರ್ ಕರ್ಕೊಂಡು ಹೋಗಿದ್ದು. ಟೂರೆಲ್ಲ ಹೋಗಿ ಬಂದಮೇಲೆ ಆ ಹುಡುಗನ ಅಣ್ಣ ಕೇಳ್ತಾನಂತೆ, ಏನು ನೀವೆಲ್ಲ ಏನು ಮಾಡಿದ್ರಿ? ದೊಡ್ಡವನು ಒಂದು ಸ್ವಲ್ಪ 5-6ನೇ ಕ್ಲಾಸ್ ಹುಡುಗ ಅವನು, ಇದು LKG UKG ಮಗು. ಎಲ್ಲಿ ಹೋಗಿದ್ರಿ ಟೂರು? ಬೀಚ್ಗೆ ಹೋಗಿದ್ವಿ. ಬೀಚಲ್ಲಿ ಏನು ಮಾಡಿದ್ರಿ? ನೀರಲ್ಲಿ ಆಟ ಆಡಿದ್ವಿ, ಎಲ್ಲರೂ ಆಟ ಆಡಿದ್ವಿ. ಗರ್ಲ್ಸು ಬಾಯ್ಸು ಎಲ್ಲ ಒಟ್ಟಿಗೆ ಹೋಗಿದ್ರಾ? ಹೌದು. ಆ ಮಗುಗೆ ಏನು ಗೊತ್ತಾಗುತ್ತೆ LKG UKG? ಗರ್ಲ್ಸು ಬಾಯ್ಸು ಎಲ್ಲರೂ ಒಟ್ಟಿಗೆ ಹೋಗಿದ್ರಾ ಅಂತ. ಹೌದು. ಎಷ್ಟು ಜನ ಗರ್ಲ್ಸ್ ಎಷ್ಟು ಜನ ಬಾಯ್ಸ್ ಇದ್ರಿ ಅಂತ. ನಂಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರು ಯಾರು ಬಟ್ಟೆನೇ ಹಾಕ್ಕೊಂಡಿರಲಿಲ್ಲ ಅನ್ನೋದು. ಅಂದರೆ ಆ ಮಗುಗೆ ಬಟ್ಟೆ ಹಾಕ್ಕೊಂಡಿದ್ರಷ್ಟೇ ಅದು ಹೆಣ್ಣು ಗಂಡು ಅಂತ ಗೊತ್ತಾಗೋದು, ಹೌದಲ್ವಾ? ಹಾಗೆ ನಾವು ಹಾಕ್ಕೊಂಡಿರೋ ಬಟ್ಟೆ ನೋಡಿ, ಈಗ ಈ ಆತ್ಮ ಅನ್ನೋದು ಬಟ್ಟೆ ಹಾಕ್ಕೊಂಡಿರೋದೇನೋ, ಅದು ಈ ಹೆಣ್ಣಿನ ಶರೀರ ಇದ್ದರೆ ಅದು ಹೆಣ್ಣು, ಗಂಡಿನ ಶರೀರ ಇದ್ದರೆ ಗಂಡು, ಹೌದಾ? ಅದು ಬೇರೆ ಬೇರೆ ಆಗಲೇ ಇಲ್ಲ. ಹಾಗೆ ಈ ಆತ್ಮ ಕೂಡ, ಈ ಆತ್ಮ ಎಂಥದ್ದು? ಆ ಮಗು ಇದ್ದ ಹಾಗೆ. ಅದು ಆ ಆತ್ಮ ಅನ್ನುವಂಥದ್ದು ಬಟ್ಟೆ ಹಾಕ್ಕೊಂಡ್ರಷ್ಟೇ ಗಂಡು ಹೆಣ್ಣು ಅಂತ ಗೊತ್ತಾಗೋದು. ಯಾವುದು? ಈ ಶರೀರ ಅನ್ನುವ ಬಟ್ಟೆ ಹಾಕ್ಕೊಂಡ್ರಷ್ಟೇ ಹೆಣ್ಣು ಗಂಡು ಅಂತ ಗೊತ್ತಾಗೋದು. ಆ ರೀತಿ ನಾವು ಎಷ್ಟೋ ಕಂಡೀಷನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಷ್ಟೊಂದು ಕಂಡೀಷನ್ ಮಾಡ್ಕೊಂಡಿರೋದ್ರಿಂದಲೇ ನಾವು ಆತ್ಮತತ್ವ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೇಳ್ತಾ ಇರೋದು, ಅನೇಕ ಉಪಾಧಿಗಳ ಸಂಪರ್ಕದಿಂದಾಗಿ ಜಾತಿ, ವರ್ಣ, ಆಶ್ರಮ ಮೊದಲಾದವುಗಳು ಆತ್ಮನ ಮೇಲೆ ಅದಿರೋದ್ರಿಂದ ನಾವೇನಾಗ್ತಾ ಇದ್ದೀವಿ? ನೀರಿನ ಮೇಲೆ ಆರೋಪಿಸಲ್ಪಟ್ಟ ರುಚಿ ಬಣ್ಣಗಳಂತೆ ನಮ್ಮ ಮೇಲೆ ಆ ಆರೋಪ ಬಂದಿದೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಯಾಕೆ ನಾವೆಲ್ಲರೂ ಒಂದೇ ಥರ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಾವೆಲ್ಲರೂ ಒಂದೇ ಅಂತ ಗೊತ್ತಾಗಬೇಕಾದ್ರೆ ಇವನ್ನೆಲ್ಲ ಕಳಚಿಬಿಡ್ಬೇಕು. ಏನು? ನಾನು ಹೆಣ್ಣು, ನಾನು ಗಂಡು, ನಾನು ಈ ಜಾತಿ, ಇದೆಲ್ಲ ಬಿಟ್ಟಾಗ ಮಾತ್ರ ನಾವು ಆತ್ಮತತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅನೇಕ ಉಪಾಧಿಗಳ ಸಂಪರ್ಕದಿಂದಾಗಿ ಜಾತಿ, ವರ್ಣ, ಆಶ್ರಮ ಮೊದಲಾದವುಗಳು ಆತ್ಮನ ಮೇಲೆ, ನೀರಿನ ಮೇಲೆ ಆರೋಪಿಸಲ್ಪಟ್ಟ ರುಚಿ ಬಣ್ಣಗಳಂತೆ ಆರೋಪಿಸಲ್ಪಟ್ಟಿದೆ. ಈ ಆತ್ಮನ ಮೇಲೆ ಆ ಆರೋಪ ಇದೆ. ಅದರಿಂದ ನಾವು ಆ ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದನ್ನು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾದರೆ ಈ ಶರೀರ ಹೇಗಾಗಿದೆ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಪಂಚೀಕೃತ ಮಹಾಭೂತ ಸಂಭವಂ ಕರ್ಮ ಸಂಚಿತಂ ಶರೀರಂ ಸುಖ ದುಃಖಾನಾಂ ಭೋಗಾಯತನಮುಚ್ಯತೆ. ಮಹಾಭೂತಗಳ ಪಂಚೀಕರಣದಿಂದುಂಟಾದ ಮತ್ತು ಕರ್ಮದಿಂದ ಸಂಪಾದಿಸಲ್ಪಟ್ಟ ಸ್ಥೂಲ ಶರೀರವು ಸುಖ ದುಃಖಗಳ ಅನುಭವಕ್ಕೆ
ಆಯತನವೆಂದು ಹೇಳಲ್ಪಡುತ್ತದೆ. ಹಾಗಾದ್ರೆ ಭಗವಂತ ಎಲ್ಲ ಒಂದೇ ಆಗಿರುವಾಗ ನಮ್ಗೆ ಈ ಶರೀರ ಯಾಕೆ ಕೊಟ್ಟಿದ್ದಾನೆ? ಇಡೀ ಎಲ್ಲರೂ ನಾವು ಒಂದೇ ಆಗಿದ್ದೀವಿ. ಹಾಗಿರುವಾಗ ಈ ಶರೀರ ಯಾಕೆ ಕೊಟ್ಟಿದ್ದಾನೆ ಭಗವಂತ? ನೋಡಿ, ಅದಕ್ಕೆ ಹೇಳ್ತಿದ್ದಾನೆ, ಪೂರ್ವಾರ್ಜಿತ ಕರ್ಮದಿಂದ ನಿರ್ಧರಿಸಲ್ಪಟ್ಟು ಪಂಚೀಕರಣಗೊಂಡ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಈ ದೇಹವು ಸುಖ ದುಃಖಗಳನ್ನು ಅನುಭವಿಸುವುದಕ್ಕಾಗಿ ಇರುವ ಒಂದು ಮನೆ ಎಂದು ಕರೆಯಲ್ಪಟ್ಟಿದೆ. ಈ ಶರೀರ ಆ ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಒಂದು ಮನೆ. ಈ ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವ ಈ ಕರ್ಮಗಳೇನಿರುತ್ತೆ ಅದನ್ನು ಅನುಭವಿಸಿ ತೀರಿಸಬೇಕು. ಅದಕ್ಕೆ ನಮಗೊಂದು ಏನು ಬೇಕು? ಎಕ್ವಿಪ್ಮೆಂಟ್ ಬೇಕು, ಒಂದು ಶರೀರ ಬೇಕು. ಅದು ಆತ್ಮ ತಾನೇ ಏನೋ ಬಂದು ಕೆಲಸ ಮಾಡಿ ಹೋಗ್ಲಿಕ್ಕಾಗಲ್ಲ. ಆ ಜೀವಾತ್ಮ ಅನ್ನೋದಕ್ಕೆ ಇರೋದಕ್ಕೊಂದು ಮನೆ ಬೇಕು. ಆ ಮನೆ ಈ ಶರೀರ ಆಗತ್ತೆ. ಆ ಶರೀರದ ಮೂಲಕ ಎಲ್ಲ ಕೆಲಸವನ್ನು ಮಾಡಿಕೊಂಡು ತನ್ನ ಕರ್ಮವನ್ನು ಕಳ್ಕೊಂಡು ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವೆಲ್ಲರೂ ಒಂದೇ, ಅಲ್ಲಿ ಬೇರೆ ಬೇರೆ ಆಗಲೇ ಇಲ್ಲ. ನಾವೆಲ್ಲರೂ ಒಂದೇ ಅಂತ ಹೇಳುವಾಗೇನೋ ಅದು ಹೇಗೆ ಒಂದಾಗತ್ತೆ ಸಾಧ್ಯ? ಅವ್ರು ನೋಡೋಕ್ಕೆ ಅವರೊಂಥರ ಇದ್ದಾರೆ, ನಾವು ಒಂಥರ ಇದ್ದೀವಿ. ಅವರಲ್ಲಿರೋ ಒಂದು ಗುಣ ನನ್ನಲ್ಲಿ ಇಲ್ಲ ಗುಣ, ನಾವು ಹೇಗೆ ಒಂದಾಗಕ್ಕಾಗತ್ತೆ ಅಂತನ್ನುವಾಗ ಶರೀರ ನೋಡಿಕೊಂಡಾಗ ನಾವು ಬೇರೆ ಬೇರೆ. ಆದರೆ ನಮ್ಮಲ್ಲಿ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ಏನಿದೆ, ಆ ಚೈತನ್ಯ ಶಕ್ತಿ ಒಂದೇ. ಈಗ ನೋಡಿ, ನಾನು ಹೇಳ್ತೀನಿ ನಾನು ಶಾಂತಲಾ ಅಂತ, ಇಲ್ಲಿ ನಾನು ಜಯ, ನಾನು ಪುಷ್ಪ, ನಾನು ರೇಖಾ, ನಾನು ಜಯಂತಿ, ಹಿಂಗೆ ಹೇಳುವಾಗ ಏನಾಯಿತು? ಈಗ ಮ್ಯಾಥ್ಸ್ ಗೊತ್ತಿದ್ರೆ ಆ ನಾನು ಅನ್ನೋದು ಕಾಮನ್ ತೆಗೆದುಬಿಡೋಣ ಅಲ್ವಾ? ಎಲ್ಲರೂ ನಾನು ನಾನು ಅಂತ ಹೇಳ್ತಿದ್ದೀವಿ ತಾನೆ. ಆ ನಾನು ಅನ್ನೋದು ತೆಗೆದುಬಿಟ್ರೆ ಏನಾಯ್ತಲ್ಲಿ? ಜಯ ಪ್ಲಸ್ ಪುಷ್ಪ ಪ್ಲಸ್ ರೇಖಾ ಪ್ಲಸ್ ಜಯಂತಿ ಪ್ಲಸ್ ಅಂತಲೇ ಬರುತ್ತೆ ಅಲ್ವಾ? ಈ ನಾನು ಅನ್ನೋದು ಎಲ್ಲರಲ್ಲೂ ಏನಿದೆ ಅಲ್ವಾ, ಅದೇ ಆತ್ಮತತ್ವ. ಅದು ಒಂದೇ ತಾನೆ. ಅಂದರೆ ಒಂದೇ ಅಂತಂದರೆ ಅದು ಬೇರೆ ಬೇರೆ ಅಲ್ಲ. ನನ್ನಲ್ಲಿರುವ ನಾನು ಬೇರೆ, ನಿಮ್ಮಲ್ಲಿರುವ ನಾನು ಬೇರೆ, ಆ ಥರ ಆಗಲೇ ಇಲ್ಲ. ಆ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ ಏನಿದೆ ಅದು ಎಲ್ಲರಲ್ಲೂ ಇರೋದು ಒಂದೇ, ಅದು ಬೇರೆ ಆಗಲೇ ಇಲ್ಲ. ಹೌದಾ? ಅದು ನಮ್ಮೆಲ್ಲರಲ್ಲೂ ಒಂದೇ ಇರೋದು, ಅದನ್ನು ನಾವು ತಿಳ್ಕೊಳ್ಬೇಕಾಗಿರೋದು. ಅದು ಬೇರೆ ಬೇರೆ ಆಗಲಿಲ್ಲ, ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡಾಗ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗೋಗುತ್ತೆ. ಆ ಒಂದೇ ಅಂತ ನೋಡ್ಕೊಳ್ಳೋದಕ್ಕೆ ಈ ಆಧ್ಯಾತ್ಮ ನಮಗೆ ಸಹಾಯ ಮಾಡುತ್ತೆ. ನಮಗದೊಂದು ವಿಷನ್ ಕೊಡುತ್ತೆ. ಏನಂತ ಹೇಳಿದ್ನಲ್ಲ, ಕನ್ನಡಕ. ಈಗ ಡಾಕ್ಟರ್ ಹತ್ರ ಹೋದಾಗ ಒಂದು ಕನ್ನಡಕ ಕೊಡ್ತಾರೆ ನಮಗೆ, ನಮ್ಮ ವಿಷನ್ಗೆ ಸರಿಯಾಗಿ ಕಾಣೋ ಹಾಗೆ. ಹಾಗೆ ಈ ಆಧ್ಯಾತ್ಮ ಕೂಡ ಇದೆಲ್ಲರಿಗೂ ಒಂದೇ ಕೊಡಬೇಕು ಅಂತ ಇಲ್ಲ. ಯಾಕಂದರೆ ನಾವು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ತಯಾರಾಗಿದ್ದೀವಿ. ಹಾಗಾಗಿ ನಮಗೆ ಏನೇನು ಬೇಕೋ ಆ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಆಧ್ಯಾತ್ಮ ತತ್ವ ಈ ವಿಚಾರಗಳನ್ನು ತಿಳಿಸ್ತಾ ಹೋಗುತ್ತೆ.